ಅಂದರೆ ಅದು ಸರ್ ಮನುಷ್ಯ ಅಂದಮೇಲೆ ಎಡವೋದು ಬೀಳೋದು ಅದು ಸಹಜ ಅಂತ ಅನ್ಸುತ್ತೆ ನನಗೆ. ಅಂದರೆ ನಾವು ಅದನ್ನೆಲ್ಲ ಹೇಗೆ ಯೋಚನೆ ಮಾಡ್ತೀವಿ ಅಂದರೆ ಈ ಮೊಮೆಂಟಲ್ಲಿ ಕೂತ್ಕೊಂಡು ನಾವು ಅಲ್ಲಿ ತಪ್ಪು ಮಾಡಿದ್ನ ಅಂತ ಅನ್ಸುತ್ತೆ. ಬಟ್ ಆ ತಪ್ಪು ಮಾಡಿದ್ರಿಂದ ನಾ ಬುದ್ಧಿ ಕಲ್ತ್ನ ಅಂತಲೂ ಅನ್ಕೋಬೋದು. ಅದರಿಂದ ನನ್ನ ಯೋಚನೆಗಳು ಬದಲಾದ್ವಾ ಅಂತಲೂ ಅನ್ಕೋಬೋದು. ಅದೇ ಏನಾದರೂ ನಾ ಕಾಮಿಡಿಯೇ ಮಾಡ್ತಿದ್ರೆ ನೀವು ಹೇಳ್ತಿದ್ರಿ ಎಲ್ಲ ಕಾಮಿಡಿ ಮಾಡಿದ್ರಿಂದ ನೀವು ಎಡವಿದ್ದೀರಾ ಅಂತ. ಹಾಗಾಗಿ ಇಲ್ಲಾಂದರೆ ಒಂದು ಗರುಡ ಗಮನ ಬರ್ತಾನೆ ಇರಲಿಲ್ಲ, ಒಂದು ಸ್ವಾತಿ ಮುತ್ತಿನ ಮಳೆ ಹನಿಯೇ ಬರ್ತಾನೆ ಇರಲಿಲ್ಲ. ಐ ಆಮ್ ವೆರಿ ಪ್ರೌಡ್ ಅಬೌಟ್ ರೂಪಾಂತರ, ಐ ಆಮ್ ವೆರಿ ಪ್ರೌಡ್ ಅಬೌಟ್ ಸ್ವಾತಿ ಮುತ್ತಿನ ಮಳೆ ಹನಿ, ಐ ಆಮ್ ವೆರಿ ಪ್ರೌಡ್ ಅಬೌಟ್ ಗರುಡ ಗಮನ ಋಷಭ ವಾಹನ. ಟೋಬಿ ವಿ ಕುಡಂಟ್ ಡೆಲಿವರ್ ದ ಸೇಮ್ ಫಿಲ್ಮ್ ದಟ್ ವಿ ವಾಂಟೆಡ್. ಅದೊಂದು ಬಿಟ್ಟರೆ ಬೇರೆ ಯಾವ ಸಿನಿಮಾಗಳನ್ನು ನೀವು ಪಾಯಿಂಟ್ ಮಾಡಿ ನೀವು ಎಡವಿದ್ರಿ ಅಂತ ಹೇಳೋ ಆಗಿಲ್ಲ. ಹಾಗಾಗಿ ಐ ಥಿಂಕ್ ಒಂದು ಸಿನಿಮಾ ಎಡವಬೇಕಾದ್ರೆ ನೀವು ನಮ್ಗೆ ಕ್ಷಮೆನೂ ಕೊಡಬೇಕು ಅಂತ ನಾನು ಅನ್ಕೋತೀನಿ. ಯಾ ಇಲ್ಲ ಸರ್, ನಾವಂದರೆ ಯಾವತ್ತೂ ಕೂಡ ಒಂದು ಜಾನರನ್ನು ನಾವು ಅದು 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 ಹಾಗಲ್ಲ ಅಂತ ಅನಿಸುತ್ತೆ. ಅಂದರೆ ಒಂದು ಸಿನಿಮಾ ಗೆದ್ದ ತಕ್ಷಣ ನೆಕ್ಸ್ಟ್ ಮತ್ತೆ ಕಾಮಿಡಿ ಅನೌನ್ಸ್ ಮಾಡೋದು ಅದು ನನಗೆ ವರ್ಕ್ ಆಗಲ್ಲ. ಅದು ನಮಗೆ ಖುಷಿ ಕೊಡಲ್ಲ. ದುಡ್ಡಿನಿಂದ ಹೋದಾಗುತ್ತೆ. ಯಾವ್ದು ವರ್ಕ್ ಆಗುತ್ತೆ ಅದಕ್ಕಿಂತ ನಾವು ಬಂದಿದ್ದೇ ಸರ್ ನಿಜವಾಗಿ ಅನ್ಕೋಬೇಕಾದ್ರೆ ನಾವೆಲ್ಲ ಕೂಡ ಹೆಚ್ಚಿನವರು ಇಲ್ಲಿ ಭಾಗ್ಯವಂತರು ಅಂತ ನಾವು ನಮ್ಮನ್ನು ಅನ್ಕೋತೀವಿ, ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ನಾವು ಬಂದಂತಹ ಊರಿಂದ, ನಾವು ಬಂದಂತಹ ಜಾಗದಿಂದ, ನಾವು ಬಂದಂತಹ ಫಿನಾನ್ಷಿಯಲ್ ಸೆಟಪ್ಪಿಂದ ನಾವು ಸಿನಿಮಾ ಮಾಡ್ತಿರೋದೇ ದೊಡ್ಡತನ. ಅದರಿಂದ ನಮಗೆ ದುಡ್ಡು ಸಿಗ್ತಾ ಇರೋದೇನೆಂದರೆ ನಮ್ಮ ಭಾಗ್ಯ. ಅದರಿಂದಾಗಿ ನಾವು ಒಂದು ಸಕ್ಸಸ್ ಆದರೆ ಮತ್ತೆ ಅದರ ಹಿಂದೆ ಮತ್ತೊಂದು ಅದೇ ರೀತಿ ಮಾಡುವಂಥ ಪರಿಪಾಠ ಇದ್ದರೆ ಗರುಡ ಗಮನ ಆದಮೇಲೆ ನಾವು ಮತ್ತೆ ಗ್ಯಾಂಗ್ಸ್ಟರ್ ಸಿನಿಮಾನೇ ಮಾಡಬೇಕಿತ್ತು. ಸ್ವಾತಿ ಮುತ್ತಿನ ಮಳೆನೇ ಅಗತ್ಯನೇ ಇರಲಿಲ್ಲ. ಅದು ನಮ್ಮ ಇಂಟೆನ್ಷನ್ ಅಲ್ಲ. ಹೊಸತನದ ಹುಡುಕಾಟ ಯಾವಾಗಲೂ ಇರುತ್ತೆ. ಇದು ಹೊಸದು, ಇದು ಒಂದು ಮೊಟ್ಟೆಯ ಕತೆ ಅಲ್ಲ, ಇದು ಹೊಸದು. ಈ ಸ್ಕೇಲನ್ನು ನಾವು ಯಾವತ್ತೂ ಲೈಟ್ ಹಬ್ಬದಲ್ಲಿ ಅಚೀವ್ ಮಾಡಿಲ್ಲ, ಇಷ್ಟು ಜನಗಳನ್ನು ಇದನ್ನು ಯಾವತ್ತೂ ಅಚೀವ್ ಮಾಡಿಲ್ಲ. ಐ ಥಿಂಕ್ ಮುಂದೆ ಆದರೂ ಕೂಡ ನಾವು ಜಾನ್ರಿಗೆ ಸ್ಟಿಕ್ ಆಗಲ್ಲ. ನೀವು ಜಾನ್ರಿಗೆ ಸ್ಟಿಕ್ ಆಗಿರೋ ಎಷ್ಟೊಂದು ನಿರ್ದೇಶಕರನ್ನು ನೀವೇ ಬೈತಾ ಇರ್ತೀರ ಎಲ್ಲ ಒಂದೇ ಥರ ಅಂತ. ಸೊ ನಮಗದು ವರ್ಕ್ ಆಗಲ್ಲ. ಹೌದು, ಅದೇ ಸುಲೋಚನಾ ಫ್ರಮ್ ಸೋಮೇಶ್ವರ. ಸೋಮೇಶ್ವರ ಅಂದರೆ ಜಾಗದ ಹೆಸರಾದ ಕಾರಣ ಗೂಗಲ್ ಮ್ಯಾಪು ಲೊಕೇಶನ್ ಅಂತ. ಸುಲೋಚನಾ ಅನ್ನೋದಕ್ಕೆ ಒಂದು ಬಿಂದಿ ಬರುತ್ತೆ, ಸೋಮೇಶ್ವರ ಅನ್ನೋ ಜಾಗಕ್ಕೆ ಒಂದು ಲೊಕೇಶನ್ ಬರುತ್ತೆ. ಅದರಲ್ಲೇ ಅದನ್ನು ಪೋಸ್ಟರ್ ಅವರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಒಂದು ಬಿಂದಿ ಜೊತೆಗೆ ಒಂದು ಲೊಕೇಶನ್. ಈ ಸಿನಿಮಾ ಸರ್ 2 ಗಂಟೆ 17 ನಿಮಿಷ ಇದೆ ಸರ್.